ಗುರುಜಿ ಇದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ನಮ್ಮ ಲೈವ್ ನಲ್ಲಿ ಕೂಡ ಈಗ ಇನ್ನೊಬ್ಬ ಗೆಸ್ಟ್ ಕೂಡ ಜಾಯಿನ್ ಆಗಿದ್ದಾರೆ. ರೋಹನ್ ಭರತ್ ಚಂದ್ರ ಅವರು ಆರ್ಥಿಕ ತಜ್ಞರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಸರ್. ಅದೇ ರೀತಿಯಾಗಿ ಸಂಜಯ್ ಭಾಟಿಯಾ ನಿರ್ದೇಶಕರು MP ಸ್ವರ್ಣ ಮಹಲ್ ಜ್ಯುವೆಲ್ಲರಿ, ಇವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಝೂಮ್ ಲೈವ್ ನಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್, ನಿಮಗೂ ಕೂಡ ಸರ್ ಕಾರ್ಯಕ್ರಮಕ್ಕೆ ವೆಲ್ಕಮ್. ಈಗ ನಾನು ಸಂಜಯ್ ಭಾಟಿಯಾ ಸರ್ ಅವ್ರಿಗೆ ಬರ್ತೀನಿ. ಸರ್, ಇವಾಗ ಆಲ್ಮೋಸ್ಟ್ ಅಕ್ಷಯ ತೃತೀಯ ಬಂದ ತಕ್ಷಣ ಏನು ಮಾಡ್ತಾರೆ ಅಂತ ಅಂದರೆ ಚಿನ್ನ ಖರೀದಿ ಮಾಡ್ತಾ ಇರ್ತಾರೆ. ಅದರಲ್ಲೂ ಕೂಡ ನಮ್ಮ ಹೆಣ್ಮಕ್ಳು ಸಿಕ್ಕಾಪಟ್ಟೆ ಚಿನ್ನವನ್ನು ಖರೀದಿ ಮಾಡ್ತಾ ಇರ್ತಾರೆ. ಅದರಲ್ಲೂ ಈಗ ಸ್ವರ್ಣ ಜ್ಯುವೆಲ್ಲರ್ಸ್ ಅಷ್ಟೇ ಅಲ್ಲ, ಆ ದಿನ ಅಕ್ಷಯ ತೃತೀಯ ದಿನ ಸಿಕ್ಕಾಪಟ್ಟೆ ಹೆಣ್ಮಕ್ಳು ಚಿನ್ನ ಖರೀದಿಯನ್ನು ಮಾಡಕ್ಕೆ ಬರ್ತಾರೆ. ಇವಾಗಂತೂ ಇರಾನ್ ಇಸ್ರೇಲ್ ಮಧ್ಯ ಆಗ್ತಾ ಇದೆ, ಚಿನ್ನದ ರೇಟ್ ಕೂಡ ಗಗನಕ್ಕೇರ್ತಾ ಇದೆ. ಈ ಮಧ್ಯೆಯೂ ಕೂಡ ಇವಾಗ ಜ್ಯುವೆಲ್ಲರಿ ಶಾಪ್ಗೆ ಹೆಣ್ಮಕ್ಳು ಚಿನ್ನವನ್ನು ಖರೀದಿ ಮಾಡಕ್ಕೆ ಬರ್ತಾರಾ? ಇದ್ರ ಬಗ್ಗೆ ಹೇಳಿ. ಬರೋದು ಇದ್ದೇ ಇರುತ್ತದೆ. ಬಿಕಾಸ್ ನಮ್ಮಲ್ಲಿ ಲೇಡೀಸ್ ಇರೋವರೆಗೂ ಜ್ಯುವೆಲ್ಲರಿ ಖರೀದಿ ಮಾಡ್ತಾನೆ ಇರ್ತಾರೆ. ಪ್ರಿಷಿಯಸ್ ಡೇ ಅಲ್ಲಿ ಖರೀದಿ ಮಾಡಿದ್ರೆ ಮನೇಲಿ ಬರ್ತದೆ ಅಂತ ಆ ವಿಶ್ವಾಸ ಇನ್ನೂ ಇದೆ. ಪ್ಲಸ್ ಸ್ಪೆಷಲಿ ಇನ್ ಸೌತ್ ಇಂಡಿಯಾ ಅದು ಜಾಸ್ತಿ ಇದೆ. ಇವತ್ ದಿವ್ಸ ಏನಾದ್ರೂ ಅವ್ರು ಪರ್ಚೇಸ್ ಮಾಡಿದ್ರೆ ಜಾಸ್ತಿ ನಮ್ಮ ಮನೇಲಿ ಅದು ಇದ್ದೇ ಇರುತ್ತದೆ, ಪ್ಲಸ್ ಜಾಸ್ತಿನೂ ಬರುತ್ತದೆ ಅಂತ ಒಂದು ವಿಶ್ವಾಸ ಇದೆ. ಪ್ಲಸ್ ವಿ ಬಿಲೀವ್ ಇನ್ ಆಲ್ ದಿಸ್ ಆಸ್ಪಿಷಿಯಸ್ ಡೇ. ಈ ಆಸ್ಪಿಷಿಯಸ್ ಡೇ ಅಲ್ಲಿ ಖರೀದಿ ಮಾಡಿದ್ರೆ ಜಾಸ್ತಿ ಬರ್ತದೆ ಅಂತ ನಮ್ಮಲ್ಲಿ. ಸರ್, ನಿಮ್ ಧ್ವನಿ ಕೇಳಿಸ್ತಾ ಇಲ್ಲ, ಒಂದ್ ಸ್ವಲ್ಪ ಜೋರಾಗಿ ಮಾತನಾಡಿ. ಎಸ್ 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 ನಮ್ ಇಲ್ಲಿ ಖರೀದಿ ಮಾಡೋರು ತುಂಬಾ ಜನ ಬರ್ತಾ ಇರ್ತಾರೆ. ಅವ್ರು ಬರೋರು ಈ ಒಂದು ದಿವಸದಲ್ಲಿ ಅವರು ಮದುವೆ ಆಗ್ಲಿ, ಇಲ್ಲ ಅವ್ರ ಮನೆ ಗೃಹ ಪ್ರವೇಶ ಆಗ್ಲಿ, ಇಲ್ಲ ಬೇರೆ ಏನಾದ್ರು ಒಕೇಶನ್ ಆದ್ರೆ ಕೂಡ ಈ ದಿವಸಕ್ಕೆ ವೇಟ್ ಮಾಡಿ ತಗೊಂಡು ಹೋಗೋರು ತುಂಬಾ ಜನ ಇದ್ದಾರೆ. ಓಕೆ, ಈಗ ನಾನು ರೋಹನ್ ಸರ್ ಕೇಳ್ತೀನಿ, ಆರ್ಥಿಕ ತಜ್ಞರು. ಎಸ್ ರೋಹನ್ ಸರ್, ಈಗ ಸಿಕ್ಕಾಪಟ್ಟೆ ಜನ ಹೆಣ್ಮಕ್ಳು ಕೂಡ ಈಗ ಚಿನ್ನವನ್ನ ಖರೀದಿ ಮಾಡಕ್ ಬರ್ತಾ ಇರ್ತಾರೆ. ನಾರ್ಮಲ್ ಡೇಸ್ಗಿಂತನೂ ಕೂಡ ಈ ದಿನ ಚಿನ್ನವನ್ನ ಹೆಚ್ಚಿಗೆ ಖರೀದಿ ಮಾಡ್ತಾ ಇರ್ತಾರೆ. ಇದು ಬಿಸ್ನೆಸ್ ಪರ್ಪಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಇದ್ರ ಬಗ್ಗೆ ತಿಳಿಸಿ. ನೋಡಿ, ನನ್ನ ಪ್ರಕಾರ ನೀವು ಚಿನ್ನ ಒಂದು ಇನ್ವೆಸ್ಟ್ಮೆಂಟ್ ಆಗಿ ಪರ್ಚೇಸ್ ಮಾಡ್ತೀರಿ ಅಂದ್ರೆ ಅದು ಅಕ್ಷಯ ತೃತೀಯ ದಿವಸ ಆದ್ರೆ ಆಗ್ಲಿ, ಬೇರೆ ದಿವಸ ಆದ್ರೂ ಪರವಾಗಿಲ್ಲ. ಯಾಕಂದ್ರೆ ಒಂದು ಒಳ್ಳೆ ಕಾರ್ಯ ಮಾಡೋದಕ್ಕೆ ಒಂದೇ ದಿವಸ ಕಾಯಬೇಕು, ಅದೇ ದಿವಸ ಆಗ್ಬೇಕು ಅಂತ ಏನಿಲ್ಲ. ಆ ದಿವಸ ಆದ್ರೆ ನಿಮಗೆ ದುಡ್ಡು ಇದ್ರೆ, ಕೆಪಾಸಿಟಿ ಇದ್ರೆ ಪರ್ಚೇಸ್ ಮಾಡಿ, ಇಲ್ದೇ ಇದ್ರೂ ಪರವಾಗಿಲ್ಲ. ಸುಮಾರು ಜನ ನಾನ್ ನೋಡ್ದಾಗೆ ಅವರಿಗೆ ಸದ್ಯಕ್ಕೆ ಆ ಫೈನಾನ್ಷಿಯಲ್ ಕೆಪಾಸಿಟಿ ಇಲ್ಲದೆ ಇದ್ರು, ಅಥವಾ ಫೈನಾನ್ಷಿಯಲ್ ಏನೋ ಒಂದು ಕಂಫರ್ಟ್ ಲೆವೆಲ್ ಇದ್ರು, ಒಂದು ಪ್ರೆಷರ್ ಬೀಳ್ತಾರೆ ಅವ್ರ ಮೇಲೆ. ಎಲ್ಲರೂ ತಗೊಳ್ತಾ ಇದಾರೆ, ನಾನೂ ತಗೋಬೇಕಂತ ಕೆಲಸದ ಲೋನ್ ಮಾಡಿ ತಗೊಳ್ತಾರೆ, ಇನ್ನೊಂದೇನೋ ಮಾಡಿ ತಗೊಳ್ತಾರೆ. ಆ ಪ್ರೆಷರ್ ಬೇಡ ನಿಮಗಾದ್ರೆ. ಏನೇ ಅದು ಅವ್ರು ಹೇಳ್ದ ಹಾಗೆ ಸ್ಮಾಲೆಸ್ಟ್ ಕ್ವಾಂಟಿಟಿ, ಸ್ಮಾಲೆಸ್ಟ್ ಏನಾದ್ರು ತಗೋಬೇಕಾದ್ರೆ ತಗೊಳ್ಳಿ, ಇಲ್ದೇ ಇದ್ರೂ ಪರವಾಗಿಲ್ಲ. ನಿಮಗೆ ಇನ್ನೊಂದು 3 ತಿಂಗಳಾದ್ಮೇಲೆ ಒಂದೇನೋ ಮನೇಲಿ ಎಕ್ಸ್ಟ್ರಾ ದುಡ್ಡು ಬಂತು, ಆವಾಗ್ಲೂ ಪರ್ಚೇಸ್ ಮಾಡಿ. ಎಸ್ಪೆಷಲಿ ನೀವು ಗೋಲ್ಡ್ ಅನ್ನ ಪರ್ಚೇಸ್ ಮಾಡ್ತೀರಿಂದ ಯೂಶಲಿ ನಾವು ನಮ್ಮ ಸೌತ್ ಇಂಡಿಯಾಲಿ ಹಾಗೂ ಇಂಡಿಯಾದಲ್ಲಿ ನಾವು ಅದನ್ನ ಜ್ಯುವೆಲ್ರಿ ಪರ್ಪಸ್ ಪರ್ಚೇಸ್ ಮಾಡ್ತೀವಿ. ಸುಮಾರು ಜನ ಅದನ್ನ ಇನ್ವೆಸ್ಟ್ಮೆಂಟ್ ಆಗಿ ಪರ್ಚೇಸ್ ಮಾಡ್ತಾರೆ. ಇನ್ವೆಸ್ಟ್ಮೆಂಟ್ ಆಗಿ ಪರ್ಚೇಸ್ ಮಾಡುವಾಗ ಫಿಸಿಕಲ್ ಜ್ಯುವೆಲ್ರಿ ಒಂದು ನಾವು ಜ್ಯುವೆಲ್ರಿ ಶೋರೂಮ್ ಹೋಗಿ ತಗೊಳ್ಳೋದು, ಇನ್ನೊಂದು ಗೋಲ್ಡ್ ಕಾಯಿನ್ಸ್, ಗೋಲ್ಡ್ ಬಾರ್ ತಗೊಳ್ಳೋದು. ಈ ಮೂರನೇದು ಆಪ್ಷನ್ ರೀಸೆಂಟ್ ಆಗಿ ತುಂಬಾ ಫೇಮಸ್ ಆಗಿ ಇದು ಗೋಲ್ಡ್ ETF ಅಂತ ಕರೀತಾರೆ. ಅಂದ್ರೆ ಅದು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡೋ ಗೋಲ್ಡ್. ಅದ್ರಲ್ಲಿ ಫಿಸಿಕಲ್ ಆಗಿ ನಿಮ್ ಮನೆಗೆ ಏನ್ ಗೋಲ್ಡ್ ಬರೋದಿಲ್ಲ, ಆದ್ರೆ ಯಾವ ತರ ಶೇರ್ ಮಾರ್ಕೆಟ್ ಅಲ್ಲಿ ನೀವೇನೋ ಒಂದು ಅಮೌಂಟ್ ಹಾಕಿ ಅದೊಂದು ಶೇರ್ ಅಂತ ಪರ್ಚೇಸ್ ಮಾಡ್ತೀರಿ, ಅದೇ ತರ ಗೋಲ್ಡ್ ಅನ್ನು ನೀವು ಪರ್ಚೇಸ್ ಮಾಡಬಹುದು. ಸೊ ಹಾಗೇನು ಕೆಲವರಿಗೆ ನನಗೆ ಆಗುದಿಲ್ಲ, ಇಷ್ಟು ಅಮೌಂಟ್ ಕೊಟ್ಟು ನಾನು ಜ್ಯುವೆಲ್ರಿ ಪರ್ಚೇಸ್ ಮಾಡಕ್ ಆಗುದಿಲ್ಲ ಅಥವಾ ಕಾಯಿನ್ ಪರ್ಚೇಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂದ್ರೆ ಗೋಲ್ಡ್ ETF ಅಂತ ಬರುತ್ತೆ. ಅದು ಗೋಲ್ಡ್ ತಗೊಂಡಾಗೆ ಅದಕ್ಕೆ ನೀವು 100 ರೂಪಾಯಿ 200 ರೂಪಾಯಿಲು ಒಂದು ಕ್ವಾಂಟಿಟಿ, ಒಂದು ಯೂನಿಟ್ ಅಂತ ತಗೋಬಹುದು. ಅದು ಮಾಡಿದ್ರು ಏನೋ ನಿಮ್ಮ ಮನಶಾಂತಿ ಆಗುತ್ತೆ, ಹಾಗೂ ಏನೋ ಒಂದು ನಿಮ್ ಕಡೆಯಿಂದ ಒಂದು ದೇವರಿಗೆ ಬೇಡ್ದಾಗ ಆಗುತ್ತೆ ಅಷ್ಟೇ. ಸರ್, ಈಗ ಇನ್ನೊಬ್ರು ಸಂಜಯ್ ಭಾಟಿಯಾ ಸರ್ ಬರ್ತೀನಿ. ಸಂಜಯ್ ಭಾಟಿಯಾ ಸರ್, ಇವಾಗ ಅಕ್ಷಯ ತೃತೀಯ ದಿನ ಸಿಕ್ಕಾಪಟ್ಟೆ ಜನರು ಕೂಡ ಚಿನ್ನವನ್ನ ಖರೀದಿ ಮಾಡ್ತಾ ಇರ್ತಾರೆ. ಒಂದ್ ಕಡೆ ಜ್ಯೋತಿಷಿಗಳ ಪ್ರಕಾರ ಅಕ್ಷಯ ತೃತೀಯ ದಿನ ಚಿನ್ನವನ್ನ ಖರೀದಿ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ. ನಿಮಗೆ ಅಕ್ಷಯ ತೃತೀಯ ದಿನ ಏನೆಲ್ಲ ಆಫರ್ ಕೊಡ್ತೀರಾ? ನಿಮ್ ಕಡೆಯಿಂದ ಜನರಿಗೂ ಕೂಡ ಈ ತರ ಚಿನ್ನವನ್ನ ಖರೀದಿ ಮಾಡ್ಬೇಕಂದಾಗ ಅದರಲ್ಲೂ ಕೂಡ ಅಕ್ಷಯ ತೃತೀಯ ದಿನ ಸ್ಪೆಷಲ್ ಆಫರ್ ಕೂಡ ಇರ್ತಾವೆ. ನಿಮ್ ಕಡೆಯಿಂದ ಯಾವ ರೀತಿಯಾಗಿ ನಮ್ಮ ವೀಕ್ಷಕರಿಗಾಗಿರ್ಲಿ, ಚಿನ್ನ ಖರೀದಿ ಮಾಡುವಂತಹ ಗೃಹಿಣಿಯರಿಗಾಗಿರ್ಲಿ ಏನೆಲ್ಲ ಆಫರ್ ಸಿಗುತ್ತೆ? ಆಫರ್ ಅಲ್ಲಿ ನಾವು ಜಾಸ್ತಿ ಬಿಲೀವ್ ಮಾಡೋದಿಲ್ಲ. ನಾವೇನಂದ್ರೆ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ, ಒಳ್ಳೆ ಸರ್ವಿಸ್ ಕೊಡ್ತೀವಿ.
ಬೆಸ್ಟ್ ಮೇಕಿಂಗ್ ಚಾರ್ಜ್ ಅಲ್ಲಿ ಅವ್ರಿಗೆ ಡೆಲಿವರಿ ಕೊಡ್ತೀವಿ. ಒಳ್ಳೆ ಮನ್ಸಿಂದ ಕೊಡ್ತೀವಿ ಹೊರತು ಆಫರ್ ಅಲ್ಲಿ ಜಾಸ್ತಿ ಬಿಲೀವ್ ಮಾಡೋದಿಲ್ಲ. ಇವಾಗ ಏನಾಗಿದ್ರೆ ವೆರಿ ಕಾಂಪಿಟೇಟಿವ್ ಮಾರ್ಕೆಟ್ ಇದೆ, ಎಲ್ಲಾರ್ಗು ಎಲ್ಲ ಗೊತ್ತಿದೆ. ಸೊ ಅದರಿಂದ ನಾವು ಆಫರ್ ಕೊಡೋದ್ರಿಂದ ಆ ಒಂದು ಇಂಪಾರ್ಟೆನ್ಸ್ ಹೋಗ್ಬಿಡ್ತದೆ. So ನಾವು ಆಫರ್ ಅಲ್ಲಿ ಜಾಸ್ತಿ ಬಿಲೀವ್ ಮಾಡೋದಿಲ್ಲ. ವಿ ಆರ್ ಗಿವಿಂಗ್ ದಮ್ ದಿ ಬೆಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ಸರ್ವಿಸ್. ಪ್ಲಸ್ ನಮ್ಮಲ್ಲಿ ಏನಂದ್ರೆ, ನಾನು ಇನ್ ಕೇಸ್ ನಂದು ಸ್ವರ್ಣಮೇಲ್ MP ಸ್ವರ್ಣಮೇಲ್ದು ಏನಾದ್ರು ಹೇಳ್ಬೇಕಾಗಿದ್ರೆ ಅದೇನಾಗತ್ತಂದ್ರೆ, ಜನಗಳು ಹೇಳೋದು ನನ್ಗೆ ಏನಂದ್ರೆ, ಸರ್ ತಮ್ಮಿಂದ ನಾನು ತಗೊಂಡು ಹೋಗಿದ್ಮೇಲೆ ನಮ್ಮ ಮನೆಯಲ್ಲಿ ಒಡವೆ ಬರ್ತಾನೆ ಇದೆ. ಸೊ ಅಂತ ಕಸ್ಟಮರ್ಸ್ ತುಂಬಾ ಜಾಸ್ತಿ ಇದ್ದಾರೆ. ಅದು ಕಸ್ಟಮರ್ ಹೇಳಿರೋದು ನನ್ಗೆ. ಸೊ ನಾನೇನ್ ಹೇಳ್ತೀನಿ ಅಂದ್ರೆ, ಸರ್ ಇಲ್ಲಿಂದ ತಗೊಂಡು ಹೋಗಿದ್ಮೇಲೆ ಜಾಸ್ತಿ ಬಂದಿದ್ರೆ ಇದು ಒಳ್ಳೇದು. ತಮ್ಗೆ ಇನ್ ಕೇಸ್ ಮನೆಯಲ್ಲಿ ಒಡವೆ ಬರ್ತಾನೆ ಇರುತ್ತದೆ. ಸೊ ಇದರಿಂದ ನಾವು ಕೊಡ್ತೀವಿ, ಒಳ್ಳೆ ಬ್ಲೆಸ್ಸಿಂಗ್ ಮಾಡಿ ಕೊಡ್ತೀವಿ ಅವ್ರಿಗೆ, ಇನ್ನು ಒಡವೆ ಬರ್ಲಿ ಅವ್ರ ಮನೆಗೆ ಅಂತ ಒಂದು ಪ್ರಾರ್ಥನೆ ಮಾಡಿ ಕೊಡ್ತೀವಿ ಅವ್ರಿಗೆ. ಸೊ ಅದು ಬರ್ತಾನೆ ಇರುತ್ತದೆ. ಪ್ಲಸ್ ಈ ಆಸ್ಪಿಷಿಯಸ್ ಡೇದಲ್ಲಿ ಪರ್ಚೇಸ್ ಏನಾದ್ರು ಚಿಕ್ಕದು ಸರ್ ಹೇಳಿದಾಗ ಒಂದು ಕಾಯಿನ್ ಆದ್ರೂ ಪರ್ಚೇಸ್ ಮಾಡಿ. ಬಟ್ ನಮ್ಗೆ ಮೆಂಟಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಇರುತ್ತದೆ. ಪ್ಲಸ್ ಲೇಡೀಸ್ ಏನಾಗುತ್ತದೆ ಅಂದ್ರೆ, ಆ ದಿವಸ ತಗೊಳಿದ್ರೆ ಜಾಸ್ತಿ ಬರುತ್ತದೆ ಅಂತ ಅದೇ ಮನ್ಸಲ್ಲಿ ಇದ್ರೆ ಜಾಸ್ತಿ ಬರ್ತಾನೆ ಇರುತ್ತದೆ. ಏನ್ ನಾವು ಥಿಂಕ್ ಮಾಡ್ತೀವಿ, ನಾವು ತಗೊಳಿದ್ಮೇಲೆ ಜಾಸ್ತಿ ಬರ್ತದೆ ಅಂತ, ಅದು ಬಂದೇ ಬರ್ತದೆ, ಹಾಗೆ ಆಗುತ್ತೆ. ಸರ್ ನಿಮಗೆ ಇನ್ನೊಂದು ಪ್ರಶ್ನೆ ಏನಂತ ಅಂದರೆ, ಇವಾಗ ಆಲ್ಮೋಸ್ಟ್ ಎಲ್ಲ ಜನರು ಕೂಡ ನಾರ್ಮಲ್ ಡೇಸ್ಗೆ ಚಿನ್ನವನ್ನು ಖರೀದಿ ಮಾಡೋಕ್ಕೆ ಬರ್ತಾರೆ. ಆದರೆ ಅಕ್ಷಯ ತೃತೀಯ ದಿನ ಸಿಕ್ಕಾಪಟ್ಟೆ ಜನರು ಕೂಡ ಚಿನ್ನವನ್ನು ಖರೀದಿ ಮಾಡೋಕ್ಕೆ ಬರ್ತಾರಾ? ಅದರಲ್ಲೂ ಕೂಡ ಇವಾಗ ಚಿನ್ನದ ರೇಟ್ ಬೇರೆ ಜಾಸ್ತಿ ಆಗ್ತಾನೆ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಚಿನ್ನದ ರೇಟ್ ಜಾಸ್ತಿ ಆಗ್ತಾ ಜನಗಳಿಗೆ ಅದ್ರ ಮೇಲೆ ಇರೋ ಒಂದು ವಿಶ್ವಾಸ ಜಾಸ್ತಿ ಆಗಿದೆ. ಏನಕ್ಕಂದ್ರೆ ಬೆಸ್ಟ್ ರಿಟರ್ನ್ ಸಿಕ್ಕಿದೆ ಜನಗಳಿಗೆ, ಒಂದು ಒಳ್ಳೆ ರಿಟರ್ನ್ಸ್. ಪ್ಲಸ್ ಅವ್ರ ಹತ್ರನೇ ಇರುತ್ತದೆ, ಅದು ಆ ಒಡವೆ ಅವ್ರ ಹತ್ರ ಇರುತ್ತದೆ, ಅದಕ್ಕೆ ಬೆಸ್ಟ್ ರಿಟರ್ನ್ ಬಂದಿದೆ. ಆ ಬೆಸ್ಟ್ ರಿಟರ್ನ್ ಗೆ ಇನ್ವೆಸ್ಟ್ಮೆಂಟ್ ಗೆ ನಾರ್ಮಲಿ ಏನ್ ಮಾಡ್ತಾರೆ ಇವರೆಲ್ಲ, ಇನ್ನೂ ಒಂದ್ ಸ್ವಲ್ಪ ಇದಕ್ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ, ಬರೀ ಲೇಡೀಸ್ಗೆ ಒಂದು ಇಂಪಾರ್ಟೆನ್ಸ್ ಇತ್ತು ಚಿನ್ನ ಬೇಕು ಅಂತ. ಜೆಂಟ್ಸ್ ವೇರ್ ನಾಟ್ ಸೋ ಪರ್ಟಿಕ್ಯುಲರ್ ಅಬೌಟ್ ದಿಸ್. ಇವಾಗ ಅವ್ರಿಗೆ ಅಪ್ರಿಸಿಯೇಷನ್ ನೋಡಿದ್ಮೇಲೆ ಅವ್ರಿಗೂ ಒಂದ್ಸಲ ಮನ್ಸು ಬರ್ತದೆ, ಆಗಿರ್ಲಿ ಪರವಾಗಿಲ್ಲ, ಚಿನ್ನ ತಗೊಳಿದ್ರೆ ನಮ್ಗೆ ರಿಟರ್ನ್ಸ್ ತುಂಬಾ ಚೆನ್ನಾಗ್ ಆಗ್ತಾ ಇದೆ. ಇನ್ ಕೇಸ್ ನಾಳೆ ಒಂದ್ ಮನೆ ತಗೊಳ್ಬೇಕಾಗಿದ್ರೆ, ಒಂದ್ ಏನಾದ್ರು ದೊಡ್ಡ ಕೆಲಸ ಮಾಡ್ಬೇಕಾಗಿದ್ರೆ ಆ ಚಿನ್ನ ನಮ್ಗೆ ಕೆಲ್ಸಕ್ಕೆ ಬರ್ತದೆ ಅಂತ. ಯಾಕಂದ್ರೆ ಅಪ್ರಿಸಿಯೇಷನ್ ನಾವು ಹುಟ್ಟಿದಾಗಿಂದ ನೋಡ್ತಾನೆ ಇದ್ದೀವಿ, ಚಿನ್ನದಲ್ಲಿ ಅಪ್ರಿಸಿಯೇಷನ್ ಆಗ್ತಾನೆ ಇದೆ. ನಾನ್ ಸ್ಟಾರ್ಟ್ ಮಾಡುವಾಗ 400 ರೂಪಾಯಿ ಗ್ರಾಮ್ಗೆ ಸ್ಟಾರ್ಟ್ ಮಾಡಿದ್ದೆ, ಇವಾಗ 15,000 ರೂಪಾಯಿ ಗ್ರಾಮ್ ಇದೆ 24 ಕ್ಯಾರೆಟ್. ಸೊ ಅಪ್ರಿಸಿಯೇಷನ್ ತುಂಬಾ ಇದೆ. ಸೊ ಅದರ ಮೇಲೆ ಜನಗಳಿಗೆ ವಿಶ್ವಾಸ ಬಂದಿದೆ ಅಂಡ್ ಬೈಯಿಂಗ್ ಕೆಪಾಸಿಟಿ ಕೂಡ ಜಾಸ್ತಿ ಆಗಿದೆ. ಪ್ಲಸ್ ಇಂಥ ಒಂದು ಒಕೇಶನ್ ಬಂದ್ರೆ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತದೆ.